ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ಮಂಗಳೂರಿನಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಭೀಕರ ಕೊಲೆಯಾದಂತ ವ್ಯಕ್ತಿ ಹೆಸರು ಯಾರಂತ ಹೇಳಿದ್ರೆ ಆರೀಫ್ ಸೈಯದ್ ಉರ್ಫ್ ಟ್ಯಾಬ್ಲೆಟ್ ಆರೀಫ್ ಅಂತೇಳಿ. ಏನಪ್ಪಾ ಇದು, ಕಳೆದ ಒಂದು ವರ್ಷದಿಂದ ಅಂದ್ರೆ ಹತ್ತಿರ ಒಂದು ವರ್ಷದಿಂದ ತುಂಬಾ ಶಾಂತವಾಗಿದ್ದ ಮಂಗಳೂರಿನಲ್ಲಿ ಈ ರೀತಿ ಕೊಲೆ ಯಾಕೆ ನಡೀತು, ಮತ್ತೊಮ್ಮೆ ಏನಾದರೂ ಬೇರೆ ರೀತಿಯ ಅಂದ್ರೆ ಕೋಮು ಹತ್ಯೆ ಏನಾದರೂ ನಡೀತಾ ಅಂತ ಹೇಳಿದ್ರೆ ಒಂದು ಮಾಹಿತಿ ಪ್ರಕಾರ ಆ ರೀತಿಯ ಕೊಲೆ ಕೇಸಲ್ಲ, ಇದು ಬಿಸ್ನೆಸ್ಸಿಗೆ ಸಂಬಂಧಪಟ್ಟದ್ದು, ಇಲ್ಲ ಗ್ಯಾಂಗ್ ವಾರ್ ಅಂತಾರೆ. ಯಾಕಂತ ಹೇಳಿದ್ರೆ ಈ ಹಿಂದೆ ನೀವು ಕೇಳಿರ್ತೀರ, ಸುಹಾಸ್ ಶೆಟ್ಟಿ ಹಾಗೆ ಅಬ್ದುಲ್ ರೆಹಮಾನ್ ಹತ್ಯೆ ನಂತರ ಕಮಿಷನರು ಹಾಗೆ ಹೊಸ SP ಅವರು ಬಂದಾದ ನಂತರ ತುಂಬಾ ಶಾಂತವಾಗಿತ್ತು. ಆದ್ರೆ ಕೊಲೆ ಎಲ್ಲಿ ನಡೀತು ಅಂತ ನಾವು ನೋಡ್ತಾ ಹೋದ್ರೆ ತಲಪಾಡಿಯಿಂದ ಮಂಗಳೂರು ಮೀನಿಗೆ ಧಕ್ಕೆಗೆ ಬರಲಿಕ್ಕೆ ಹೊರಟಿದ್ದ ಆರೀಫ್, ಯಾಕಂತ ಹೇಳಿದ್ರೆ ಮೀನು ವ್ಯಾಪಾರ ಮಾಡ್ತಾ ಇದ್ದ ವ್ಯಕ್ತಿ ಬೆಳ್ಳಂಬೆಳಗ್ಗೆ 3:15 ಫ್ಲೈಓವರ್ ಮೇಲೆ ಭೀಕರವಾಗಿ ಈ ವ್ಯಕ್ತಿಯ ಮೇಲೆ ದಾಳಿಯಾಗುತ್ತೆ. ಯಾಕಂತ ಹೇಳಿದ್ರೆ ಈಗ ಏನು ಫೋಟೋ ವಿಡಿಯೋಗಳು ಬಂದಿದ್ದಾವೆ, ಈ ವ್ಯಕ್ತಿಗೆ ನೇರವಾಗಿ ತಲೆಗೆ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ತಲೆ ಮೇಲೆ ಭೀಕರವಾಗಿ ದಾಳಿಯಾಗಿದೆ. ಇವತ್ತು ಬೆಳಗ್ಗೆ 3 ಗಂಟೆ ಸುಮಾರು ತನ್ನ ಮನೆಯಿಂದ ಹೊರಡ್ತಾನೆ ಆರೀಫ್. ಹೊರಟಂತ ಸಮಯದಲ್ಲಿ ಇನ್ನೊಂದು ಟೀಮು ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಇನೋವಾ ಒಂದನ್ನು ಪೊಲೀಸರಿಗೆ ಒಂದು ಪತ್ತೆ ಹಚ್ಚಿದ್ದಾರೆ. ಈ ಒಂದು ಎಮೋ ಅಂತ ಹೇಳಿದ್ರೆ ಈ ಹತ್ಯೆ ಹೇಗೆ ನಡೆದಿರ್ಬೋದು ಅನ್ನುವಂಥದ್ದು ಒಂದು ಸುದ್ದಿ ಬಂದಿದೆ. ಅದು ಪ್ರಾಥಮಿಕವಾಗಿ ಸುದ್ದಿ ಬಂದಿದೆ. ಅದೇನಂತ ಹೇಳಿದ್ರೆ ಈ ವ್ಯಕ್ತಿಯನ್ನು ಬುಲೆಟ್ ಅಲ್ಲಿ ತಲಪಾಡಿಯಿಂದ ಹೊರಟಂತ ಸಮಯದಲ್ಲಿ ತೊಕ್ಕೊಟ್ಟು ಫ್ಲೈಓವರ್ ಇದೆ, ಫ್ಲೈಓವರ್ ಮೇಲೆ ಬರುವತ್ತಿಗೆ ಬೈಕಿಗೆ ಆಕ್ಸಿಡೆಂಟ್ ಮಾಡಿದ್ದಾರೆ. ಅಂದ್ರೆ ರಾಯಲ್ ಎನ್ಫೀಲ್ಡ್ ಇರುತ್ತೆ, ಅದಕ್ಕೆ ಆಕ್ಸಿಡೆಂಟ್ ಮಾಡಿದ್ದಾರೆ. ಆಕ್ಸಿಡೆಂಟ್ ಮಾಡಿದ ಕೂಡಲೇ ಕೆಳಗೆ ಬಿದ್ದಿದ್ದಾನೆ. ಬಿದ್ದಾಗ ನೇರವಾಗಿ ತಲೆಗಷ್ಟೇ ಹೊಡೆದಿದ್ದಾರೆ, ಬೇರೆ ಭಾಗಕ್ಕೆ ಹೊಡೆದಿಲ್ಲ ಅನ್ನುವಂಥದ್ದು. ಅಂದ್ರೆ ಅಲ್ಲಿ ಶವ ಬಿದ್ದಿರುವುದು ರೀತಿ ನೋಡಿದ್ರೆ ಈ ವ್ಯಕ್ತಿ ಬದುಕಲೇಬಾರದು ಅನ್ನುವಂಥದ್ದು ಗೊತ್ತಾಗುತ್ತೆ. ಯಾಕಂದ್ರೆ ತಲೆಗಷ್ಟೇ ಹೊಡೆದಿದ್ದಾರೆ, ಒಂದು ರೌಂಡ್ ತಲೆಗೆ ಕತ್ತಿಯಿಂದ ಕಡ್ದು ಹಾಕಿದ್ದಾರೆ, ಬಿಟ್ರೆ ಬೇರೆ ಯಾವುದೂ ಜಾಗಕ್ಕೂ ಹೊಡೆದಿಲ್ಲ ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಈ ಹಿಂದೆ ಈ ವ್ಯಕ್ತಿ ಬಚಾವಾಗಿರ್ತಾನೆ, ಅಂದ್ರೆ ಈ ಹಿಂದೆ ಈ ವ್ಯಕ್ತಿಗೆ ಹೊಟ್ಟೆ ಭಾಗದಲ್ಲಿ ದಾಳಿ ಆಗಿರುತ್ತೆ. ಆದ್ರೆ ಈ ಬಾರಿ ದಾಳಿ ಆಗಿರುತ್ತೆ ಅಂದ್ರೆ ಬರೀ ತಲೆಗಷ್ಟೇನೆ. ಅಲ್ಲಿಂದ ಪರಾರಿ ಆಗ್ತಾರೆ. ನಂತರ ಈಗ ಬಂದಿರೋ ಸುದ್ದಿ ಪ್ರಕಾರ ಬಂಟ್ವಾಳದಲ್ಲಿ ಪೊಲೀಸರು ಒಂದು ಇನೋವಾನ ವಶಪಡಿಸಿಕೊಂಡಿದ್ದಾರಂತೆ. ಈ ಇನೋವಾ ಬಂದು ಕೇರಳದ ರಿಜಿಸ್ಟ್ರೇಷನ್ ನಂಬರ್ ಇದೆ ಈ ಇನೋವಾಗೆ. ಇದು ಈ ಹಂತಕರೇ ಬಳಸಿದ ಇನೋವಾ ಅಂತಾರೆ. ಈ ಏನು ಇನೋವಾ ಸಿಕ್ಕಿದೆ ಅಂತ ಹೇಳಿದ್ರೆ ಇನ್ನು ಆರೋಪಿಗಳೇನು ಸಿಗ್ತಾರೆ. ಯಾಕಂತ ಹೇಳಿದ್ರೆ ಈ ನ್ಯಾಷನಲ್ ಹೈವೇ ಆಗಿರೋದ್ರಿಂದ ಇಲ್ಲೆಲ್ಲ ರೋಡ್ ತುಂಬ CCTV ಇರುತ್ತೆ, ಯಾರು ಬಂದಿದ್ರು ಏನು ಅನ್ನುವಂಥದ್ದು ಪ್ರತಿಯೊಂದು ಗೊತ್ತಾಗುತ್ತೆ ಅಂತಾರೆ. ಆದ್ರೆ ಒಂದು ವೇಳೆ ಇವತ್ತೇನಾದರೂ ಬೆಳಗ್ಗೆ ಆರೀಫ್ ಹೊರಟಾಗ ಒಂದು ವೇಳೆ ಹೆಲ್ಮೆಟ್ ಏನಾದರೂ ಹಾಕಿದ್ರೆ ಬಚಾವಾಗ್ಬೋದಿತ್ತು ಅಂತಾರೆ ಸುಮಾರು ಜನ. ಯಾಕಂತ ಹೇಳಿದ್ರೆ ಸರಿಯಾದ ಹೆಲ್ಮೆಟ್ ಹಾಕಿದ್ರೆ ಏನು ಇವ್ರು ಮಚ್ಚಿನಿಂದ ಕತ್ತಿಯಿಂದ ತಲೆ ಮೇಲೆ ದಾಳಿ ಮಾಡ್ದ ತಪ್ಪಿಸ್ಕೊಳ್ಬೋದಿತ್ತು, ಒಂದು ವೇಳೆ ಓಡಬಹುದಿತ್ತು, ಆದರೆ ಹಾರ್ಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಏನು ಹಂತಕರು ಕೊಲೆ ಮಾಡಿದ್ದಾರೆ, ಇವರು ಸರಿಯಾದ ಒಂದು ಜಾಗವನ್ನ ಅಂದ್ರೆ ತಮಗೆ ಯಾವುದು ಸೂಕ್ತ ಇದೆ ಆ ಜಾಗವನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತೇಳಿ. ಯಾಕಂದ್ರೆ ಆಚೆ ಸ್ಥಳವನ್ನ ಆಯ್ಕೆ ಮಾಡಿದಂಥದ್ದು ಏನು ಪ್ರೊಫೆಷನಲ್ ಕೊಲೆಗಾರರೇ ಇರ್ಬೋದು ಅಂತ ಹೇಳಿದ್ರೆ ಚಲನ ವಲನ ಅಂತ ಹೇಳಿದ್ರೆ ಏನು ಆರೀಫ್ ಏನಿದ್ದಾನೆ ಈ ವ್ಯಕ್ತಿ ಯಾವಾಗ ಹೋಗ್ತಾನೆ, ಯಾವಾಗ ಬರ್ತಾನೆ, ಎಲ್ಲಿ ಏನು ಮಾಡ್ಬೇಕನ್ನೋದು ಸಂಪೂರ್ಣವಾಗಿ ಸ್ಕೆಚ್ ಹಾಕಿ ಮಾಡಿದ್ದಾರೆ. ಯಾಕಂದ್ರೆ ಫ್ಲೈಓವರಲ್ಲಿ ಈ ವ್ಯಕ್ತಿ ಹೆಲ್ಮೆಟ್ ಹಾಕಿರೋದಿಲ್ಲ ಅಂತ ಗೊತ್ತಿತ್ತು, ಹೀಗಾಗಿ ನೇರವಾಗಿ ಹಿಂದೆ ಬಂದು ಗುದ್ದಿದ್ದಾರೆ ಅನ್ನುವಂಥದ್ದು ಬರ್ತಾ ಇದೆ ಇನೋವಾದಲ್ಲಿ ಸುದ್ದಿ. ಒಂದು ವೇಳೆ ಬಿದ್ದು ಕೂಡಲೇ ನೇರವಾಗಿ ಮಚ್ಚಿನಿಂದ ತಲೆಗಷ್ಟೇ ಹೊಡೆದಿದ್ದಾರೆ, ಬೇರೆ ದೇಹದ ಭಾಗಕ್ಕೆ ದಾಳಿ ಮಾಡಿಲ್ಲ. ಯಾಕೆಂದ್ರೆ ಈ ಹಿಂದೆ ಈ ವ್ಯಕ್ತಿಗೆ ಹತ್ಯೆ ಯತ್ನ ನಡೆದಾಗ ಒಂದು ಹೊಟ್ಟೆ ಭಾಗಕ್ಕೆ ದಾಳಿ ಆಗಿದ್ದರಿಂದ ಬಚಾವಾಗಿರ್ತಾನೆ. ಹೀಗಾಗಿನೇ ಸಂಪೂರ್ಣವಾಗಿ ಗೊತ್ತಿದ್ದಂಥವ್ರೆ ಈ ಕೊಲೆಯನ್ನ ಮಾಡಿದ್ದಾರೆ ಅಂತಾರೆ. ಯಾಕಂದ್ರೆ ಫ್ಲೈಓವರ್ನಿಂದ ಕೆಳಗೆ ಜಿಗಿಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ತುಂಬಾ ಹೈಟ್ ಇರುತ್ತೆ ಫ್ಲೈಓವರ್, ಮೇಲಿಂದ ಧುಮುಕಿದ್ರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಫ್ಲೈಓವರ್ ಮೇಲೆ ಎಷ್ಟಂತೂ ಓಡ್ಬೋದು, ಯಾಕಂದ್ರೆ ಈ ವ್ಯಕ್ತಿಯ ಬೈಕ್ ಆಕ್ಸಿಡೆಂಟ್ ಆದ ಕೂಡಲೇ ಗಾಡಿ ಗುದ್ದಿದ ಕೂಡಲೇ ಈ ವ್ಯಕ್ತಿಯ ಬೈಕ್ ಬಿದ್ದು ಬಿಟ್ಟಿದೆ, ಓಡಿದ್ರೆ ಇವರು ಗಾಡಿಯಿಂದ ಚೇಸ್ ಮಾಡಬಹುದು ಅನ್ನುವಂಥದ್ದು ಇತ್ತು. ಹೀಗಾಗೇನೆ ಅಂದ್ರೆ ಈ ವ್ಯಕ್ತಿಯನ್ನ ಕೊಲೆ ಮಾಡಲೇಬೇಕನ್ನುವಂತ ಒಂದು ಉದ್ದೇಶದಿಂದ ಜಾಗವನ್ನ ತೊಕ್ಕೊಟ್ಟುನ ಫ್ಲೈಓವರ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ತುಂಬಾ ವಿಶೇಷ ಇಲ್ಲಿ. ಯಾಕಂತ ಹೇಳಿದ್ರೆ ಒಂದು ವೇಳೆ ಏನಾದರೂ ಆರೀಫ್ ಹೆಲ್ಮೆಟ್ ಹಾಕಿದ್ರೆ ಖಂಡಿತವಾಗೂ
ಎಲ್ಲೋ ಒಂದು ಕಡೆ ತಲೆ ಬಚಾವ್ ಆಗ್ತಿತ್ತು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಹೆಲ್ಮೆಟ್ಟು ಹಾಕಿರುವುದಿಲ್ಲ, ಯಾಕಂದ್ರೆ ಇದು ಗೊತ್ತಾಗುತ್ತೆ. ಇದಾದ ಮೇಲೆ ವ್ಯಕ್ತಿ ಇವನೇನಾ ಅಂತೇಳಿ ಐಡೆಂಟಿಫೈ ಮಾಡೋದಕ್ಕೆ ಒಂದ್ ವೇಳೆ ಹೆಲ್ಮೆಟ್ ಹಾಕಿದ್ರೆ ಈ ವ್ಯಕ್ತಿ ಇವನ ಯಾರು ಅನ್ನೋದು ಕೆಲವೊಮ್ಮೆ ಕನ್ಫ್ಯೂಸ್ ಆಗ್ತಿರ್ತವೆ. ಆದ್ರೆ ಹೆಲ್ಮೆಟ್ ಹಾಕ್ಲಾರ್ದ ಕಾರಣ ಈ ವ್ಯಕ್ತಿನೂ ಇವರಿಗೆ ಸರಳವಾಗಿ ಗೊತ್ತಾಯ್ತು ಇವನೇ ಅಂತೇಳಿ. ಸೊ ಒಟ್ಟಾರೆಯಾಗಿ ಯಾವುದೋ ಒಂದು ಗ್ಯಾಂಗು, ಈ ಭಾಗದ ಒಂದು ಈ ಗ್ಯಾಂಗು ಸಂಪೂರ್ಣವಾಗಿ ಅಂತ ಹೇಳಿದ್ರೆ ಈ ವ್ಯಕ್ತಿಯ ಚಲನ ವಲನ ನೋಡಿಕೊಂಡೇ ಈ ಒಂದು ಹತ್ಯೆ ಮಾಡಿದ್ದಾರೆ ಅನ್ನುವಂಥ ಬರ್ತಾ ಇರುವಂತ ಸುದ್ದಿ. ಇದಾದ ಮೇಲೆ ಹಾಗಾದ್ರೆ ಯಾಕೆ ಹೊಡೆದಿರ್ಬೋದು, ಏನಾಗಿರ್ಬೋದು ಹಿನ್ನೆಲೆ ಅಂತ ನೋಡ್ತಾ ಹೋದ್ರೆ, ಏನ್ ಈ ಆರೀಫ್ ಇದ್ದಾರೆ, ಈ ವ್ಯಕ್ತಿ ಧಕ್ಕೆಯಲ್ಲಿ ಮೀನು ವ್ಯಾಪಾರ ಮಾಡ್ತಿದ್ದ. ಕಳೆದ 25 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದ. ರೌಡಿ ಶೀಟರ್ ಆಗಿದ್ದ, ಪಾಂಡೇಶ್ವರ ಸ್ಟೇಷನ್ ಅಲ್ಲಿ ರೌಡಿ ಶೀಟರ್ ಆಗಿದ್ದ. ಯಾಕಂತ ಹೇಳಿದ್ರೆ ಮೊದಲು ಈ ಭಾಗದಲ್ಲಿ ಏನು ಮೀನಿನ ಒಂದು ಆ ಕಾಂಪಿಟೇಷನ್ ಇರುತ್ತೆ, ಜಿದ್ದಿ ಇರುತ್ತೆ, ಸುಮಾರು ಗಲಾಟೆಗಳಾಗಿತ್ತು. ಹೀಗಾಗಿ ಈ ವ್ಯಕ್ತಿಯ ಮೇಲೆ ರೌಡಿ ಶೀಟ್ ಆಗಿತ್ತು. ಆದ್ರೆ ಕಳೆದ 3 ವರ್ಷದಿಂದ ತುಂಬಾ ಶಾಂತನಾಗಿದ್ದಂತೆ, ತುಂಬಾ ಸರಳವಾಗಿ ಎಲ್ಲರೊಟ್ಟಿಗೂ ಸೇರ್ಕೊಂಡಿರ್ತಾ ಇದ್ದ, ಎಲ್ಲವನ್ನು ಬಿಟ್ಟಿದ್ದ ಅಂಥೇಳಿ ಒಂದು ಮೂಲ ಹೇಳುತ್ತೆ. ಯಾಕಂದ್ರೆ 2022 ಈ ವ್ಯಕ್ತಿಯ ಮೇಲೆ ಇದೇ ರೀತಿ ಅಂತ ಹೇಳಿದ್ರೆ ಏನು ತಲಪಾಡಿ ಹತ್ರ ಇರುವಂತ ಮುಳ್ಳುಗುಡ್ಡ ನಿವಾಸ ಏನಿದೆ ಅಲ್ಲಿಂದ ಬರುವತ್ತಿಗೆ ಈ ವ್ಯಕ್ತಿಯ ಮೇಲೆ ಚಾಕು ಇರಿತ ಆಗಿತ್ತು, ಅಂದ್ರೆ ಗ್ಯಾಂಗ್ ದಾಳಿ ಆಗಿತ್ತು. ಆ ದಾಳಿ ಯಾಕೆ ನಡೆದಿತ್ತು ಅನ್ನೋದಕ್ಕೆ ಒಂದು ಕಾರಣ ಅಂತ ಹೇಳಿದ್ರೆ, ಏನು ಟೋಪಿ ನೌಪಾಲ್ ಅಂತ ಹೇಳಿ ಗ್ಯಾಂಗ್ ಇರುತ್ತೆ, ನಿಮ್ಗೆಲ್ಲರೂ ಗೊತ್ತು. ಟೋಪಿ ನೌಪಾಲ್ ಯಾರಂತ ಹೇಳಿದ್ರೆ ಹಿಂದೆ ಈ ವ್ಯಕ್ತಿಯು ರೌಡಿ ಶೀಟರು ಹಾಗೆ ಗ್ಯಾಂಗ್ಸ್ಟರು. ಇತ್ತೀಚೆಗೆ ಈ ವ್ಯಕ್ತಿಯ ಡೆಡ್ ಬಾಡಿ ಏನಿದೆ ಕರ್ನಾಟಕ ಕೇರಳ ಗಡಿ ಭಾಗದಲ್ಲಿ ಸಿಗುತ್ತೆ. ಇದು ಸಿಕ್ಕಾಗ ಬಹುದೊಡ್ಡ ಮಟ್ಟದ ಸುದ್ದಿ ಸದ್ದು ಆಗುತ್ತೆ. ಇದು ಮೊದಲಿಗೆ ಸುದ್ದಿ ಆಗಿದ್ದಂತ ಹೇಳಿದ್ರೆ ಟೋಪಿ ನೌಪಾಲನ ತನ್ನ ವಿರೋಧಿ ಗ್ಯಾಂಗ್ ಹತ್ಯೆ ಮಾಡಿದೆ ಅನ್ನುವಂಥದ್ದು. ಆ ನಂತರ ಇದು ಕೇರಳ ಪೊಲೀಸರ ತನಿಖೆಯಿಂದ ಇದು ಹತ್ಯೆ ಎಲ್ಲ ಟ್ರೈನ್ ಆಕ್ಸಿಡೆಂಟ್ ಅಂತ ಬರುತ್ತೆ. ಇದೇ ಟೋಪಿ ನೌಪಾಲ್ ಏನಿದ್ದಾನೆ, ಟೋಪಿ ನೌಪಾಲ್ ಗ್ಯಾಂಗ್ ಏನಿದೆ 2022ಕ್ಕೆ ಚೂರಿ ಹಾಕಿರುತ್ತೆ. ಚೂರಿ ಹಾಕಿದ ನಂತರ ಆಸ್ಪತ್ರೆಯಲ್ಲಿ ಜೀವವನ್ನ ಉಳಿಸ್ಕೊಂಡಿರ್ತಾನೆ ಇದೇ ಆರೀಫ್. ಅದಾದ ಮೇಲೆ ಧಕ್ಕೆಗೆ ಹೋಗಿ ತನ್ನ ಕೆಲಸವನ್ನ ತಾನು ಮಾಡ್ತಿರ್ತಾನೆ. ಏನಪ್ಪ ಧಕ್ಕೆಯಲ್ಲಿ ಏನು ಮಾಡ್ತಾ ಇದ್ದ ವ್ಯಕ್ತಿ, ಏನು ಯಾಕೆ ಧಕ್ಕೆಯಲ್ಲಿದ್ದಂಥ ರೌಡಿ ಶೀಟರ್ ಯಾಕೆ ಆಗ್ತಾನೆ ಅನ್ನೋದು ನೋಡ್ತಾ ಹೋದ್ರೆ, ಪ್ರತಿ ದಿವಸ ಅಂತ ಹೇಳಿದ್ರೆ 1680 ಹಡಗೆಗಳು ಮಂಗಳೂರು ಧಕ್ಕೆಯಲ್ಲಿದೆ. ಮಂಗಳೂರು ಧಕ್ಕೆ ಅಂತ ಹೇಳಿದ್ರೆ, ಮಂಗಳೂರು ಧಕ್ಕೆ ಅಂದ್ರೆ ಇಡೀ ಕರಾವಳಿಯ ಜೀವನಾಡಿ, ಅಂದ್ರೆ ಮಂಗಳೂರಿನ ಜೀವನಾಡಿ, 100 ಕೋಟಿಯ ಬಿಸ್ನೆಸ್ ಆಗುತ್ತೆ. ಆದ್ರೆ ಈ ಆರೀಫು ಇವರೆಲ್ಲ ಅಷ್ಟು ದೊಡ್ಡ ಮಟ್ಟದ ಬಿಸ್ನೆಸ್ ಮಾಡೋದಿಲ್ಲ. ಇಲ್ಲಿ ಕೋಟ್ಯಾಂತರ ವ್ಯವಹಾರ ಮಾಡುವಂಥವ್ರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಎಲ್ಲೆಲ್ಲೋ ಇರ್ತಾರೆ ಅವರು. ಆದ್ರೆ ಇವರೆಲ್ಲ ಏನಂತ ಹೇಳಿದ್ರೆ, ಏನು ಬೆಳಗ್ಗೆ 3:30 ಸುಮಾರು ಏನು ಹಡಗಗಳು ಬರ್ತಾವೆ ಅಂದ್ರೆ ಮೀನು ತುಂಬಿಕೊಂಡು, ಆ ಹಡಗಿನಿಂದ ನೇರವಾಗಿ ಮೀನನ್ನ ಖರೀದಿ ಮಾಡಿ ಈ ಮನೆಗಳ ಹತ್ರ ಯಾರು ಮೀನನ್ನ ಮಾರ್ತಾರೆ, ಚಿಲ್ಲರೆ ವ್ಯಾಪಾರ ಏನಿದೆ, ಇವ್ರಿಗೇನಂತ ಹೇಳಿದ್ರೆ ಅದನ್ನ ಒಂದು ಸ್ವಲ್ಪ ದುಡ್ಡು ಇಟ್ಕೊಂಡು, ಅಂದ್ರೆ ಸ್ವಲ್ಪ ಕಮಿಷನ್ ಇಟ್ಕೊಂಡು ಅವರಿಗೆಲ್ಲ ಕೊಡುದು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸುಮಾರು ಜನರಿಗೆ ಮಾರೋದ್ರಿಂದ ಇಲ್ಲಿ ಸುಮಾರು ಇವ್ರ ಮಧ್ಯೆನೆ ಗ್ಯಾಂಗ್ಗಳು ಹುಟ್ಕೊಂಡಿರ್ತವೆ, ದ್ವೇಷಗಳಾಗಿರ್ತವೆ, ಹೀಗೆ ಸುಮಾರು ಬಾರಿ ಗಲಾಟೆಗಳಾಗ್ತವೆ. ಹೀಗಾಗಿ ಈ ಆರೀಫ್ ರೌಡಿ ಶೀಟರ್ ಆಗಿರ್ತಾನೆ ಪಾಂಡೇಶ್ವರ ಲಿಮಿಟ್ಸ್ ಅಲ್ಲಿ. ಯಾಕೆಂದ್ರೆ ಪಾಂಡೇಶ್ವರ ಸ್ಟೇಷನ್ಗೆ ಬರುವಂತದ್ದು ಮಂಗಳೂರಿನ ಬಂದರು ಧಕ್ಕೆ. ಹೀಗಾಗಿ ಈ ವ್ಯಕ್ತಿ ರೌಡಿ ಶೀಟರ್ ಆಗಿರ್ತಾನೆ. ಇನ್ನೊಂದು, ಇದಾದ ಮೇಲೆ ಈ ವ್ಯಕ್ತಿಗೆ 4 ಮಕ್ಕಳಿರ್ತಾರೆ. ಆದ್ರೆ ಮೊದಲು ಈ ವ್ಯಕ್ತಿ ಮೂಲವಾಗಿ ಕುದ್ರೋಳಿ ನಿವಾಸಿಯಾಗಿರ್ತಾನೆ. ಕುದ್ರೋಳಿ ಅಂದ್ಕೊಳ್ಳೆ ಬರುವಂಥದ್ದು ಕುದ್ರೋಳಿಯ ಕಾವುಂಜೆ ಅಂತ ಕೇಳಿರ್ತೀರ. ಕುದ್ರೋಳಿಯ ಕಾವುಂಜೆ ಯಾರಂತ ಹೇಳಿದ್ರೆ ಇವರ ತಂದೆ, ಆರೀಫ್ ಅವರ ತಂದೆ. ಈ ವ್ಯಕ್ತಿಯು ಹಿಂದೆ ರೌಡಿ ಶೀಟರ್ ಆಗಿರ್ತಾನೆ, ನಂತರ ಎಲ್ಲವನ್ನು ಬಿಟ್ಟು ತಾವು ಜೀವನ ಮಾಡ್ತಿರ್ತಾರೆ ಇವರು ಕಾವುಂಜೆ. ಸೊ ಈ ವ್ಯಕ್ತಿ ಏನಿದ್ದಾರೆ ಅಂತ ಹೇಳಿದ್ರೆ, ಇವರೆಲ್ಲ ಕುದ್ರೋಳಿಯಿಂದ ಏನು ತಲಪಾಡಿ ಹತ್ರ ಇರುವಂತ ಮುಳ್ಳುಗುಡ್ಡೆಗೆ ಶಿಫ್ಟ್ ಆಗಿರ್ತಾರೆ ಕುಟುಂಬ ಸಮೇತ. ಹೀಗಾಗಿ ಅಲ್ಲಿಂದ ಬಂದು ಹೋಗುವಂಥದ್ದು ಮಾಡ್ತಾ ಇರ್ತಾನೆ ಆರೀಫು. ಅದಾದ್ಮೇಲೆ ಯಾವಾಗ ಈ ವ್ಯಕ್ತಿ ಟೋಪಿ ನೌಪಾಲ್ ತಂಡದಿಂದ ದಾಳಿಗೆ ಒಳಗಾಗ್ತಾನೆ, ಆ ನಂತರದಿಂದ ತುಂಬಾ ಸುಧಾರಣೆ ಅಂತ ಹೇಳಿದ್ರೆ ತನ್ನ ಜೀವನದ ಶೈಲಿಯನ್ನ ಎಲ್ಲವನ್ನು ಬದಲಾವಣೆ ಮಾಡಿಕೊಂಡಿದ್ದಂತೆ ಅನ್ನುವಂಥದ್ದು. ಈಗ ಧಕ್ಕೆಯಲ್ಲಿ ಪರಿಸರದಲ್ಲಿ ಯಾರಿದ್ದಾರೆ ಅವರೆಲ್ಲ ಹೇಳ್ತಾರೆ ತುಂಬಾ ಸುಧಾರಿಸಿದ್ದ. ಆ ರೀತಿ ಯಾವುದೇ ಇತ್ತೀಚೆಗೆ ದ್ವೇಷಗಳು ಏನೂ ಇರಲಿಲ್ಲ. ಆದ್ರೆ ಇಲ್ಲಿ ಏನಾಗುತ್ತಂದ್ರೆ, ಗ್ಯಾಂಗ್ ಅನ್ನುವಂಥದ್ದೇನಿದೆ, ಕೆಲವೊಂದು ಗ್ಯಾಂಗ್ಗಳು ಏನು ಗ್ಯಾಂಗ್ ಟೀಮ್, ರೌಡಿ ಟೀಮ್ ಏನಿದೆ, ಇದು ಯಾವತ್ತು ಒಂದು ಸರಿ ರೌಡಿ ಶೀಟರ್ ಆದ್ರೆ ಆ ಸಹವಾಸಗಳು ಬಿಡುವುದಿಲ್ಲ ಅಂತಾರೆ.
ಅದೇ ರೀತಿನೇ ಇವತ್ತು ಬೆಳಗ್ಗೆ 3 ಗಂಟೆ ಸುಮಾರು ತನ್ನ ಮನೆಯಿಂದ ಹೊರಡ್ತಾನೆ ಆರೀಫ್. ಅಂದ್ರೆ ಈ ವ್ಯಕ್ತಿ ಮತ್ತೆ ಬದುಕಲೇಬಾರದು ಸಂಪೂರ್ಣವಾಗಿ ಉದ್ದೇಶ ಇಟ್ಕೊಂಡೇ ತಲೆ ಮೇಲೆ ಅಷ್ಟೇ ದಾಳಿ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಕಳೆದ ಹತ್ತಿರ 1 ವರ್ಷದಿಂದ ದಕ್ಷಿಣ ಕನ್ನಡ ಜಿಲ್ಲೆ ತುಂಬಾ ಶಾಂತವಾಗಿತ್ತು. ಅದರ ಮಧ್ಯೆ ಈ ಒಂದು ಹತ್ಯೆ ಏನಿಗೆ ನಡೆದಿದೆ ಇದು ಈ ಬಹುದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಗಿದೆ. ಹೀಗಾಗಿನೇ ಪೊಲೀಸರು ಸೂಕ್ತವಾದ ತನಿಖೆ ಮಾಡಿದ ನಂತರ ಅಷ್ಟೇ ಆರೋಪಿಗಳು ಸಿಗ್ತಾರೆ ಅನ್ನುವಂಥದ್ದು. ಈಗಾಗಲೇ ಆರೋಪಿಗಳು ಬಳಸಿದಂಥ ಗಾಡಿ ಏನಿದೆ ಬಂಟವಾಳ ಭಾಗದಲ್ಲಿ ಸಿಕ್ಕಿದೆ ಅಂತೆ. ಇನ್ನು ಆರೋಪಿಗಳು ಸಿಗ್ತಾರೆ. ಯಾಕೆಂದ್ರೆ ಇದು ರಾಷ್ಟ್ರೀಯ ಹೆದ್ದಾರಿಯಾಗಿದ್ರಿಂದ ಇಲ್ಲಿ ಸುಮಾರು ಕಡೆ CCTV ಇರುತ್ತೆ. ಸೊ ಒಟ್ಟಾರೆಯಾಗಿ ಕಾದು ನೋಡಬೇಕು ಏನಾಗುತ್ತಂಥೇಳಿ. ಯಾಕಂತ ಹೇಳಿದ್ರೆ ಒಂದು ವೇಳೆ ಮನುಷ್ಯ ರೌಡಿ ಶೀಟರ್ ಆಗಿ ಏನಾದರೂ ಸಹವಾಸ ದೋಷಗಳು ಅಥವಾ ವ್ಯವಹಾರದಿಂದ ರೌಡಿ ಶೀಟರ್ ಆದಂದ್ರೆ ತನ್ನ ಇದಕ್ಕೆ ಕಾಲಿಡ್ತಾನೆ. ಕೊನೆಗೆ ಈ ರೀತಿ ಕೊಲೆಯಿಂದ ಕೊಲೆನೇ ನಡೀತಾ ಹೋಗುತ್ತೆ ಬಿಟ್ಟರೆ ಬೇರೆ ಏನಿಲ್ಲ. ಸುಮಾರು ಧಕ್ಕೆ ಪರಿಸರದವ್ರು ಹೇಳ್ತಾರೆ ತನ್ನ ಪಾಡಿಗೆ ತಾನಿದ್ದ ಕೆಲಸ ಮಾಡ್ಕೊಂಡಿದ್ದ ಅಂಥೇಳಿ. ಸೊ ಒಟ್ಟಾರೆಯಾಗಿ ಈ ಒಂದು ನಡಿಬಾರದಂಥ ಘಟನೆ ಇವತ್ತು ಬೆಳಗ್ಗೆ ನಡೆದಿದೆ. ಪೊಲೀಸರು ಆದಷ್ಟು ಬೇಗನೆ ಆರೋಪಿಗಳನ್ನು ಹಿಡಿದು ತನಿಖೆ ಮಾಡಿ ಯಾರು ಈ ರೀತಿ ಹತ್ಯೆಯಲ್ಲಿ ಪಾಲ್ಗೊಂಡಂಥವ್ರಿಗೆ ಸರಿಯಾದ ಶಿಕ್ಷೆ ಆದಾಗಷ್ಟೇ ಈ ರೀತಿಯ ಕ್ರೈಮ್ಗಳು ಈ ರೀತಿಯ ಹತ್ಯೆಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಅಂತಾರೆ ಎಕ್ಸ್ಪರ್ಟ್ಸು. ಸೊ ಒಟ್ಟಾರೆಯಾಗಿ ಕಾದು ನೋಡುವ. ಪೊಲೀಸರು ಯಾವಾಗ ಆರೋಪಿಗಳನ್ನು ಬಂಧಿಸ್ತಾರೆ, ತನಿಖೆ ನಂತರ ಯಾವ ಕಾರಣಕ್ಕೆ ಹತ್ಯೆ ನಡೆದಿತ್ತು, ಇದು ರಿವೆಂಜ್ ಅಥವಾ ಇನ್ನೇನಂತೇಳಿ ಗೊತ್ತಾಗತ್ತಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಇದು ಕೇವಲ ಜನಜಾಗೃತಿಗೋಸ್ಕರ.